ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವ್ರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹೊಸ ಅವಕಾಶನ ಹುಡುಕೊಂಡು ಹೋದ್ರು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸ್ತು, ಇನ್ನೊಂದು ಮಾಡ್ತು, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದು. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಹೋಗಿಲ್ಲ 3 ಗಂಟೆ ಅಂತ ಮಾಡಿದ್ರು. ಸೊ ಪ್ರೆಸಿಡೆಂಟ್ ಆಗಿದ್ದ ಚಾರ್ಜೇ ತಗೊಂಡಿರಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಸೊ ಅವ್ರೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರದ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ, ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಕೂತ್ಕೊಂಡು ಮಾತಾಡ್ತಿದ್ದು. ಆ ಸಮಸ್ಯೆ ನೋಡಿ ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, 2100 ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗುದು ಅಂತೇಳಿ ತೀರ್ಮಾನ ಮಾಡಿದ್ರು. ಸೊ ಅದೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟ್ ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕಿ ಹೋಗ್ತಾ ಇದ್ವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾರು ಕೊಡ್ಬೇಕಲ್ಲ, ವಿಚಾರವನ್ನು ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳೆಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ ನ ಬಿಡೋನಲ್ಲ. ಗಿರಾಕಿ ಅಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೆ ಉಸಿರು, ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲಿ ಎಲೆಕ್ಷನ್ ನಿಂತಿದ್ದೆ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರತಿಯವನ ನಮ್ಮ ಸಂಪಂಗಿಯವನ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟರಿ RC ಕಾಲೇಜ್ಗೆ, ನಾನು SCRC ಕಾಲೇಜಿಗೆ ಸೆಕ್ರೆಟರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ನಾರಾಯಣ ಸ್ವಾಮಿ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ನಮ್ಮ ಮಂತ್ರಿ ಆದಾಗ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟ್ರಿಕ್ಟ್. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೋರ್ಕೆ, ಸ್ಟೇಟ್ NSU ಅಧ್ಯಕ್ಷ ಆಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದ್ಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದ್ ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಟ್ಟು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡ್ ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಾಗ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತ ಹೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 7 ಗಂಟೆಯಿಂದ ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಎಷ್ಟಾಯ್ತು? 7 ಗಂಟೆಯಿಂದ ಕೂತಿದ್ದೀರಿ. ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪು ಅವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ.